ಆಳಂದ ಲಾಡ್ಲೆ ಮಶಾಕ್ ದರ್ಗಾ ಶಿವಲಿಂಗಕ್ಕೆ ಪೂಜೆ ಸಲ್ಲಿಕೆ ಮಾಡಲಾಗಿದೆ. ಕಡಗಂಚಿ ಮಠದ ವೀರಭದ್ರ ಶಿವಾಚಾರ್ಯರಿಂದ ಪೂಜೆ ಆಗಿದೆ. 10 ಜನ ಹಿಂದೂ ಮುಖಂಡರಿಂದ ಶಿವಲಿಂಗಕ್ಕೆ ಪೂಜೆ ಸಲ್ಲಿಕೆ ಮಾಡಲಾಗಿದೆ. ಪೂಜೆ ಮುಗಿಸಿ ದರ್ಗಾದಿಂದ ಮುಖಂಡರು ಹೊರಬಂದಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ತೆರಳಿ ಪೂಜೆ ಸಲ್ಲಿಕೆ ಮಾಡಿ ವಾಪಸ್ಸಾಗಿದ್ದಾರೆ. ಕಲಬುರಗಿ ಆಳಂದ ಪಟ್ಟಣದಲ್ಲಿ ಲಾಡ್ಲೆ ಮಶಾಕ್ ದರ್ಗಾ ಇದೆ. ಆ ದರ್ಗಾದಲ್ಲಿ ಒಂದು ಶಿವಲಿಂಗ ಇದೆ. ಆ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ರಿಟ್ ಅರ್ಜಿಯೊಂದು ಸಲ್ಲಿಕೆ ಆಗಿತ್ತು. ನಿನ್ನೆ ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಪೂಜೆಗೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿತ್ತು. 15 ಜನ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಒಳಗೆ ಶಿವಲಿಂಗಕ್ಕೆ ಪೂಜೆಯನ್ನು ಸಮರ್ಪಣೆ ಮಾಡಬಹುದು ಅಂತ ಆದೇಶ ಹೇಳಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪದ್ಧತಿಯ ಪ್ರಕಾರ ಧರ್ಮಾನುಸಾರವಾಗಿ ರುದ್ರಾಭಿಷೇಕ, ಶಿವಲಿಂಗಾರ್ಚನ, 108 ನಾಮಾವಳಿ, ಬಿಲ್ವಪತ್ರೆ, ಮಂಗಳಾರತಿ, ಪುಷ್ಪಾಂಜಲಿ ಅನೇಕ ಪೂಜೆಗಳನ್ನು ಮಾಡಿ ರಾಘವೇಂದ್ರ ಮಹಾಸ್ವಾಮಿಗಳಿಗೆ ಸಲ್ಲಿಸಲಾಗಿದೆ. ಮತ್ತೆ ಯಾರು ಹೇಳೋರು? 15 ಜನರಿಗೆ ಅವಕಾಶ ಇತ್ತು. 15 ಜನನು ಹೋಗಂತವ್ರ ಸಂಖ್ಯೆ ಆಗ್ಲಿಲ್ಲ. ಬರೀ 10 ಜನರು ಹೋಗಿ ಬರ್ಲಿಕ್ಕೆ ಸಾಧ್ಯ ಆಯ್ತು. ಏನ್ ಹೇಳ್ತೀವಿ? ಅದಕ್ಕೆ ನಾವು ಅವ್ರಿಗೆ ಗೊತ್ತಿಲ್ಲ ಅದ್ರ ಮಾಹಿತಿ. ಯಾಕೆ 10 ಜನ ಯಾಕೆ ಆಯ್ತು ಅನ್ನೋದು ಅವ್ರಿಗೆ. ಶಿವರಾತ್ರಿ ಬಗ್ಗೆ ಸಾಕಷ್ಟು ಜನ ಭಕ್ತರ ಆಶಯ ಇರುತ್ತೆ, ಪೂಜೆ ಎಲ್ಲ ಇದು ಮಾಡ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ಒಂಚೂರು ಹಬ್ಬದ ಶಿವರಾತ್ರಿ ಬಗ್ಗೆ ಅಪೇಕ್ಷೆ ಎಲ್ಲ ಜನರದ್ದು ಬಹಳ ಐತೆ. ಅಡಿತಡಿಗಳು ಬಹಳ ಆಗ್ಯಾವ ಅಂತ ಹೇಳ್ಕ ಜನಸಂಖ್ಯೆ ಬಂದಿಲ್ಲ. ಅಡಿತಡಿಗಳನ್ನಪ್ಪ ಅಂದ್ರೆ ಎಷ್ಟು ಬೇಕು ಅಷ್ಟು ಮಂದಿ ಬರ್ತವೆ. ಅವ್ರು ಗೌರ್ಮೆಂಟ್ನವ್ರು ಆದ್ರೂ ಪರ್ಮಿಷನ್ ಕೊಟ್ರೆ 1 ಲಕ್ಷ ಮಂದಿ ಕೊಡ್ತೀವಿ. ಕೂಡಂಗಲ್ಲಂತಿಲ್ಲ. ಆದ್ರೆ ಅಡಿತಡಿ ಇದ್ದದಕ್ಕೆ ಬಿಟ್ಟಾರಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.